ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧ ಸಿಡಿದೆದ್ದ ಭಾರತ. ರಾಜನಾಥ್ ಸಿಂಗ್ ಸೇರಿ 3 ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಸಭೆ. ಗುರಿ ಸಮಯ ನೀವೇ ನಿರ್ಧರಿಸಿ ಎಂದು ಸೇನೆಗಳಿಗೆ ಫ್ರೀ ಹ್ಯಾಂಡ್. ಇವತ್ತು ಒಂದಲ್ಲ ಎರಡಲ್ಲ 4 ಪ್ರಮುಖ ಸಭೆಗಳನ್ನು ನಡೆಸಲಿರುವ ಪ್ರಧಾನಿ ಮೋದಿ ನೇತೃತ್ವದ ಹೈವೋಲ್ಟೇಜ್ ಸಭೆಗಳತ್ತ ಎಲ್ಲರ ಚಿತ್ತ. ಉಗ್ರರ ದಾಳಿಗೆ ಪ್ರತ್ಯುತ್ತರ ಹೇಗಿರಬೇಕು ಅನ್ನೋ ಬಗ್ಗೆ ನಿರ್ಧಾರ ಸಾಧ್ಯತೆ. ಪಾಕಿಸ್ತಾನದ ವಿರುದ್ಧ ಸಮರ ಸನ್ನದ್ಧವಾಗಿರುವ ಭಾರತ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತಕ್ಕ ಉತ್ತರ ಕೊಡುವ ಸಾಧ್ಯತೆ. ಉಗ್ರ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸಿದ್ಧತೆ. ಇದರ ಬಗ್ಗೆ ಪಾಕ್ ಸಚಿವನಿಂದಲೇ ಹೇಳಿಕೆ. ಸಂಘರ್ಷಕ್ಕೆ ಸಿದ್ಧ ಅಂತಿರೋ ಪಾಕ್ನಲ್ಲಿ ಕಾಡ್ತಾ ಇದೆ ಹಣದುಬ್ಬರದ ಆತಂಕ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಆಹಾರ ಕೊರತೆಯಿಂದ ಕೋಟಿ ಜನ ಹಸಿವಿನಿಂದ ಒದ್ದಾಡಬೇಕೆಂದ ವಿಶ್ವ ಬ್ಯಾಂಕ್. ಏರ್ ಸ್ಪೇಸ್ ಬಂದ್ ಮಾಡಿದ್ರಿಂದ ಪಾಕ್ಗೆ ನಷ್ಟ. ಏರ್ಲೈನ್ಸ್ ಫೀಸ್ನಿಂದ ನಿತ್ಯ ಬರ್ತಿದ್ದ $3 ಲಕ್ಷ ಆದಾಯಕ್ಕೆ ಕೊಕ್ಕೆ. ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕ್ಗೆ ಮತ್ತಷ್ಟು ಹೊಡೆತ. ಪಹಲ್ಗಾಮ್ ದಾಳಿಗೆ 4 ತಿಂಗಳಿನಿಂದಲೇ ಪ್ಲಾನ್ ಮಾಡಿದ್ದ ಉಗ್ರರು. ಪ್ರತಿ ತಿಂಗಳು ಉಗ್ರರನ್ನ ಭಾರತಕ್ಕೆ ಕಳುಹಿಸುವುದಕ್ಕೆ ಪಾಕ್ ಪ್ಲಾನ್. 55ರಿಂದ 60 ಉಗ್ರರು ಕಾಶ್ಮೀರದಲ್ಲಿ ಅಡಗಿ ಕೂತಿರುವ ಮಾಹಿತಿ. ಪಹಲ್ಗಾಮ್ ದಾಳಿಯ ಸಂತ್ರಸ್ತರ ಕುಟುಂಬ ಭೇಟಿಯಾಗಲಿರುವಂತಹ ರಾಹುಲ್ ಗಾಂಧಿ. ರಾಯ್ಬರೇಲಿ ಅಮೇಥಿ ಪ್ರವಾಸದಲ್ಲಿರೋ ರಾಹುಲ್ರಿಂದ ಶುಭಂ ದ್ವಿವೇದಿ ಕುಟುಂಬಸ್ಥರ ಭೇಟಿ. ಸಂತ್ರಸ್ತ ಕುಟುಂಬಗಳ ಜೊತೆ ಕಾಂಗ್ರೆಸ್ ಇದೆ ಎಂಬ ಸಂದೇಶ. ಪಹಲ್ಗಾಮ್ ದಾಳಿಯ ಬಳಿಕ ಅಮರನಾಥ್ ಯಾತ್ರಿಕರಲ್ಲಿ ಆತಂಕ. ಜುಲೈನಲ್ಲಿ ಯಾತ್ರೆಗೆ ಹೋಗಬೇಕಾಗಿದ್ದ ಭಕ್ತರು ಹಿಂದೇಟು. ಮಾಡಿದ್ದ ಬುಕಿಂಗ್ಗಳನ್ನೂ ಕ್ಯಾನ್ಸಲ್ ಮಾಡ್ತಾ ಇರುವ ಯಾತ್ರಿಕರು. ಕಡಲ ತೀರಗಳು ಉಗ್ರರ ಹೆಬ್ಬಾಗಿಲಾಗುವ ಆತಂಕ. ದೇಶದ ರಕ್ಷಣೆಗೆ ಕಡಲ ಸೇನಾನಿಗಳಿಂದಲೂ ಕಟ್ಟೆಚ್ಚರ. ಆಳ ಸಮುದ್ರದಲ್ಲಿ ಬೀಡು ಬಿಟ್ಟ ಉಡುಪಿಯ ಮಲ್ಪೆ ಮೀನುಗಾರರು. ರಾಜ್ಯದ ಹಿಂದೂಗಳನ್ನ ಜಾಗೃತಗೊಳಿಸಲು ತ್ರಿಶೂಲ ದೀಕ್ಷೆ. ಮಹಿಳೆಯರಿಗೆ ದೀಕ್ಷೆ ನೀಡುವುದಕ್ಕೆ ಶ್ರೀರಾಮ ಸೇನೆ ತಯಾರಿ. ತಾಲೂಕು ಮಟ್ಟದಲ್ಲೂ ತಂಡಗಳನ್ನು ರಚಿಸಿ ಹಿಂದೂ ಹೆಣ್ಣು ಮಕ್ಕಳಿಗೆ ತ್ರಿಶೂಲ ದೀಕ್ಷೆ. ಜಾತಿ ಗಣತಿ ವಿಚಾರದಲ್ಲಿ ಸಚಿವರಲ್ಲಿ ಮೂಡದ ಒಮ್ಮತ. ವರದಿ ಅಧ್ಯಯನಕ್ಕೆ ಮತ್ತಷ್ಟು ಸಮಯ ಬೇಕು ಅಂತ ಕೇಳಿದ ಕೆಲ ಸಚಿವರು. ಮೇ 2ರ ಬದಲು ಮೇ 9ಕ್ಕೆ ವಿಶೇಷ ಕ್ಯಾಬಿನೆಟ್ ಸಭೆ ನಿಗದಿ. ಮನೆ ಲೀಸ್ಗೆ ಕೊಡಿಸಿ 30ಕ್ಕೂ ಹೆಚ್ಚು ಕುಟುಂಬಕ್ಕೆ ವಂಚಿಸಿದ್ದ ಬ್ರೋಕರ್. ಫ್ಲಾಟ್ನಲ್ಲಿ ಲೀಸ್ಗೆ ಇದ್ದವರಿಗೆ ಸೀಸ್ ಮಾಡುವುದಾಗಿ ಬ್ಯಾಂಕ್ ನೋಟಿಸ್. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬ್ರೋಕರ್ ರಘು ಸೇರಿ 5 ವಿರುದ್ಧ ಕೇಸ್. ಆಂಧ್ರಪ್ರದೇಶದ ಬಾಪಟ್ಲ ಜಿಲ್ಲೆಯಲ್ಲಿ ನಟಿ ಸಮಂತಾ ದೇವಾಲಯ ನಿರ್ಮಾಣ. 2 ಮೂರ್ತಿ ಪ್ರತಿಷ್ಠಾಪಿಸಿದ ಅಭಿಮಾನಿ. ನಟಿಯನ್ನ ನಿತ್ಯ ಆರಾಧಿಸ್ತಾ ಇರೋ ಫ್ಯಾನ್. ಬಾಲಿವುಡ್ ಸ್ಟಾರ್ ದಂಪತಿ ಪುತ್ರಿ ಸಿನಿಮಾ ರಂಗಕ್ಕೆ ಕಾಲಿಡುವುದಕ್ಕೆ ಸಜ್ಜು. ಕಾಜೋಲ್ ಅಜಯ್ ದೇವಗನ್ ಪುತ್ರಿ ಬೀಟೌನ್ಗೆ ಪಾದಾರ್ಪಣೆ ಮಾಡುವ ಸುಳಿವು. ನೈಜಾ ದೇವಗನ್ ಬಗ್ಗೆ ಮನೀಶ್ ಮಲ್ಹೋತ್ರಾ ಪೋಸ್ಟ್. ಭರದಿಂದ ಸಾಗಿದ ಯಶ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ಸಿನಿಮಾದ ಶೂಟಿಂಗ್. ಚಿತ್ರೀಕರಣ ಸೆಟ್ನ 2 ಫೋಟೋಗಳು ಲೀಕ್. ಎಲ್ಲರೂ ಹುಬ್ಬೇರಿಸುವಂತಿದೆ ಸಿನಿಮಾ ಮೇಕಿಂಗ್ ಕ್ವಾಲಿಟಿ. ಐಪಿಎಲ್ನ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಹಾಗೂ ಪಂಜಾಬ್ ಸೆಣಸಾಟ. ಸೇಡು ತೀರಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಸಿಎಸ್ಕೆ. ಗೆಲುವಿನ ಹಳಿಗೆ ಇರುವ ತವಕದಲ್ಲಿ ಪಿಬಿಕೆಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.